ಹಾಯ್ ಗೈಸ್, ಟಾಪಿಕ್ ಇಷ್ಟೇ. ಧ್ರುವ ಸರ್ಜಾ ಅವರ ಸ್ಟೋರಿ ಸೆಲೆಕ್ಷನ್ ಬಗ್ಗೆ. ಧ್ರುವ ಸರ್ಜಾ ಅವ್ರಿಗೆ ಬೇರೆ ಜನ ಸ್ಟೋರಿ ಮಾಡಕ್ಕೆ ಇಷ್ಟ ಇಲ್ವೋ ಅಥವಾ ಮಾಸ್ ಆಗಿರೋ ಅಲ್ಲ ಜಾಸ್ತಿ ಕೂಗಾಡೋ ಡೈಲಾಗ್ಸ್ ಇರೋ ಸ್ಟೋರಿ ಮಾಡಕ್ಕೆ ಇಷ್ಟನಾ? ಹಾಗೆ ಒಬ್ಬ ಮಾಸ್ ಹೀರೋ ಆಗ್ಬೇಕು ಅಂದ್ರೆ ಜಾಸ್ತಿ ಡೈಲಾಗ್ಸ್ ಜೊತೆಗೆ ಒಂದು ಸಿನಿಮಾಗೆ 5 ಅಥವಾ 5ಕ್ಕಿಂತ ಜಾಸ್ತಿ ಫೈಟ್ ಸೀನ್ ಇದ್ಬಿಟ್ರೆ ಸಾಕ? ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ ಯಾವ ಡೈರೆಕ್ಟರ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡ್ಕೊಬರೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ವಿಷಯ ಇಷ್ಟೇ, ನಮ್ಮ ಧ್ರುವ ಸರ್ಜಾ ಅವ್ರಿಗಿರೋ ಫಿಸಿಕ್ ಹಾಗೆ ಡೈಲಾಗ್ ಡೆಲಿವರಿಗೆ ಯಾವ ತರ ಸಿನಿಮಾ ಮಾಡ್ಬೇಕು ಗುರು ಅಂತದ್ರಲ್ಲಿ ಸಿನಿಮಾದಿಂದ ಸಿನಿಮಾಗೆ ಬರೀ ಕೂಗಾಡೋ ಉದ್ದ ಡೈಲಾಗ್ಸ್ ಇರುವಂತ ಸಿನಿಮಾ ಮಾಡ್ತಾ ಇದಾರೆ. ಧ್ರುವ ಅವರ ಕೆಡಿ ಸಿನಿಮಾದ ಶೂಟಿಂಗ್ ಇರ್ಬೇಕಾದ್ರೆ ಕೆರೆಬೇಟೆ ಡೈರೆಕ್ಟರ್ ಆದಂತ ರಾಜ್ಗುರು ಅವರು ಧ್ರುವ ಸರ್ಜಾ ಅವ್ರಿಗೆ ಒಂದು ಮೂವಿ ಮಾಡ್ತಾ ಇದಾರೆ ಅನ್ನೋ ಒಂದು ಬಸ್ ಇತ್ತು. 2 ತಿಂಗಳ ಹಿಂದೆ ಕ್ರಿಮಿನಲ್ ಅಂತ ಟೈಟಲ್ ಇಟ್ಟು ಸಿನಿಮಾನ ಅನೌನ್ಸ್ ಮಾಡ್ತಾರೆ. ನಾನು ರಾಜ್ಗುರು ಅಂತ ಡೈರೆಕ್ಟರ್ ಇರೋದನ್ನ ನೋಡಿ ಒಂದು ಎಮೋಷನಲ್ ರೂಟೆಡ್ ಮೂವಿ ಮಾಡ್ತಾರೆ ಅನ್ಕೊಂಡಿದ್ದೆ. ಅಲ್ಲೂ ಕೂಡ ಜಾಸ್ತಿ ಕೂಗಾಡೋ ಹೀರೋನ ಬೀಸ್ಟ್ ತರ ಕ್ಯಾರೆಕ್ಟರ್ ಡಿಸೈನ್ ಮಾಡಿ ಧ್ರುವ ಅವ್ರನ್ನ ಪ್ರೆಸೆಂಟ್ ಮಾಡ್ತಾ ಇದಾರೆ. ಇಲ್ಲಿ ತಪ್ಪ್ಯಾರ್ದು ಅಂತ ಗೊತ್ತಾಗ್ತಿಲ್ಲ. ಪೊಗರು ಆದ್ಮೇಲೆ ಆಡಿಯನ್ಸ್ ಇಂದ ಡೀಸೆಂಟ್ ರೆಸ್ಪಾನ್ಸ್ ಬಂದ್ರು ಮಾರ್ಟಿನ್ ಅಂತ ಒಂದ್ ಸಿನಿಮಾನ ಸೆಲೆಕ್ಟ್ ಮಾಡ್ತಾರೆ. ಮಾರ್ಟಿನ್ ಸಿನಿಮಾ ರಿಲೀಸ್ ಮಾಡಾದ್ಮೇಲೆ ಜನ ಯಾವ ತರ ಆ ಮೂವಿಗೆ ರಿಯಾಕ್ಟ್ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತು. ಓಕೆ ಆಯ್ತು, ನಮ್ಮ ಪ್ರೇಮ್ ಅವ್ರು ಇದಾರೆ ಅಂದ್ರೆ ಎಮೋಷನಲ್ ಮೂಮೆಂಟ್ ಜೊತೆಗೆ ಸೆಂಟಿಮೆಂಟ್ ಹಾಗೆ ಮಾಸ್ ಮೂವಿ ಮಾಡ್ತಾ ಇದಾರೆ ಅಂತ ಗೊತ್ತಿದ್ರು ಬಿಟ್ಟಿದ್ದ ಟೀಸರ್ ಅಲ್ಲಿ ಧ್ರುವ ಅವರ ಕ್ಯಾರೆಕ್ಟರ್ ಏನು ಚೇಂಜ್ ಮಾಡ್ತೇನೆ ತಿರ್ಗಾ ಅದೇ ಹಳೆಯ ಸಿನಿಮಾದ ಕ್ಯಾರೆಕ್ಟರ್ ಡಿಸೈನ್ ನ ಕೆಡಿ ಮೂವಿಲೂ ಕೂಡ ಕ್ಯಾರಿ ಮಾಡ್ತಾ ಇದಾರೆ. ಬರೀ ಒಂದು ಟೀಸರ್ ನ ನೋಡಿ ಈಗಲೇ ಜಡ್ಜ್ ಮಾಡೋದು ಬೇಡ. ಇನ್ನು ಹಲವಾರು ಕಂಟೆಂಟ್ಸ್ ರಿಲೀಸ್ ಆಗ್ಬೇಕು, ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಇನ್ನು ನಮ್ಮ ಧ್ರುವ ಸರ್ಜಾ ಅವ್ರನ್ನ ನಾವ್ ಯಾವ ತರ ನೋಡಕ್ ಇಷ್ಟಪಡ್ತಾ ಇದೀವಿ, ಅವ್ರಿಗೆ ಯಾವ ಡೈರೆಕ್ಟರ್ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಬರೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ರೀಸೆಂಟ್ ಬಸ್ ಏನಿದೆ ಅಂದ್ರೆ ಧ್ರುವ ಅವ್ರಿಗೆ ನಮ್ಮ ಮಫ್ತಿ ಸಿನಿಮಾದ ಡೈರೆಕ್ಟರ್ ನರ್ತನ್ ಅವರು ಸಿನಿಮಾ ಮಾಡ್ತಿದಾರಂತೆ. ಮೋಸ್ಟ್ಲಿ ನಮ್ಮ ಧ್ರುವ ಸರ್ಜಾ ಅವ್ರನ್ನ ಕಾಮ್ ಹಾಗೆ ಸ್ಟೈಲಿಶ್ ಮಾಸ್ ಹೀರೋ ಆಗಿ ನೋಡಕ್ಕಾಗೋದು ಇವರಿಂದ ಮಾತ್ರ ಸಾಧ್ಯ ಅನ್ಸುತ್ತೆ. ಯಾಕಂದ್ರೆ ಮಾಡಿದ ಮೊದಲನೇ ಸಿನಿಮಾದಲ್ಲೇ ಇಬ್ರು ಮಲ್ಟಿ ಸ್ಟಾರ್ ಆದಂತ ನಮ್ಮ ಶಿವಣ್ಣ ಹಾಗೆ ಶ್ರೀಮೌಳಿ ಅವ್ರನ್ನ ಯಾವ ತರ ಹ್ಯಾಂಡಲ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತು. ಇಬ್ಬರು ಆಕ್ಟರ್ಸ್ ನ ಮಾಸ್ ಆಗಿ ತೋರ್ಸೋದಕ್ಕೆ ಹೋಗಿ ಎಗ್ರಾಡೋ ಸೀನ್ಸ್ ಇಟ್ಟಿಲ್ಲ, ಹೆವಿ ಆಕ್ಷನ್ಸ್ ಇಟ್ಟಿಲ್ಲ, ಜೊತೆಗೆ ಯಾವ ಲೆಂತಿ ಡೈಲಾಗ್ಸ್ ಹಿಡ್ದೇನೆ ಬರೀ ಅವರ ಕ್ಯಾರೆಕ್ಟರ್ ಡಿಸೈನ್ ಇಂದಾನೆ ಮಾಸ್ ಅಂದ್ರೆ ಏನು ಅಂತ ನರ್ತನ್ ಅವರು ತಮ್ಮ ಡೈರೆಕ್ಷನ್ ಮೂಲಕ ತೋರಿಸಿದ್ದಾರೆ. ಇನ್ನು ನಾನ್ ಕಾಯ್ತಿರೋ ಕಾಂಬಿನೇಷನ್ ಅಂದ್ರೆ 777 ಚಾರ್ಲಿ ಸಿನಿಮಾದ ಡೈರೆಕ್ಟರ್ ಕಿರಣ್ ರಾಜ್ ಅವರು ಧ್ರುವ ಸರ್ಜಾ ಅವ್ರಿಗೆ ಸಿನಿಮಾ ಮಾಡ್ತಾ ಇದಾರಂತೆ. ಈ ವಿಷಯ ಕೇಳಿ ನಾನಂತೂ ತುಂಬಾನೇ ಖುಷಿ ಪಟ್ಟೆ. ಯಾಕಂದ್ರೆ 777 ಚಾರ್ಲಿ ಅಂತ ಎಮೋಷನಲ್ ವೆಲ್ ರಿಟರ್ನ್ ಸ್ಟೋರಿ ತರಾನೇ ನಮ್ಮ ಧ್ರುವ ಅವ್ರಿಗೂ ಕೂಡ ಇದೇ ತರ ಒಂದು ಸ್ಟೋರಿ ಮಾಡಿದ್ರೆ ಟೈರ್ 2 ಇಂದ ಟೈರ್ 1 ಆಕ್ಟರ್ ಆಗೋದು ಪಕ್ಕ. ಧ್ರುವ ಅವರು ಒಬ್ಬ ಡೆಡಿಕೇಟೆಡ್ ಆಕ್ಟರ್. ಒಂದು ಸಿನಿಮಾಗೆ 30 kg ಇಳ್ಸಕ್ಕೂ ಸರಿ, 30 kg ನ ಗೈನ್ ಮಾಡ್ಸಕ್ಕೂ ಸರಿ. ಒಬ್ಬ ಆಕ್ಟರ್ ನ ಡೈರೆಕ್ಟರ್ ಅವರು ಯಾವ ತರ ಯೂಸ್ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಆ ಆಕ್ಟರ್ ನ ಪೊಸಿಷನ್ ತಿಳಿಸುತ್ತೆ. ನಮ್ಮೆಗೂ ಗೊತ್ತು ಧ್ರುವ ಅವರು ಆಂಜನೇಯ ದೇವರ ಭಕ್ತ ಅಂತ. ಧ್ರುವ ಅವ್ರನ್ನ ನೋಡಿ ಸೇಮ್ ಆಂಜನೇಯ ದೇವರ ರಿಸೆಂಬಲ್ ಮಾಡ್ತಾರೆ. ಒಂದು ಮೈಥಾಲಜಿಕಲ್ ಸಿನಿಮಾ ಬಂದ್ರೆ ಇನ್ನೂ ಖುಷಿ. ಇದಿಷ್ಟು ಧ್ರುವ ಸರ್ಜಾ ಅವರ ಸ್ಟೋರಿ ಸೆಲೆಕ್ಷನ್ ಬಗ್ಗೆ ನನ್ನ ಒಪಿನಿಯನ್ ಆಗಿತ್ತು. ಇನ್ನು ನಿಮ್ಗೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ನನ್ನ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ಸಪೋರ್ಟ್ ಮಾಡಿ.